2 ವರ್ಷ ನಾನು ಇಲ್ಲ ಅವನೇನೋ ಬೇರೆ ಕೆಲಸ. ಬನ್ನಿ ಹೊರಗಡೆ. ಚೇರ್ ಹಾಕಿ ಅಲ್ಲಿ. ಎಷ್ಟನೇ ಕ್ಲಾಸ್ ಎಷ್ಟು ಕೂಲಿ ಕೊಡ್ತಾರೆ ನಿಮಗೆ? ವಾರಕ್ಕೆ 500 ಜೊತೆಗೆ ವಾರಕ್ಕೆ ಅಷ್ಟೇ ರೀ. ಮಿನಿಮಮ್ ರೇಟ್ ಕೊಡ್ತೀನಿ. ನಂದು ಕಾಮನ್ ಸೆನ್ಸಲ್ಲಿ ನಾನು ಅಸೆಸ್ ಮಾಡ್ತಾ ಇರೋದು ಏನಂದರೆ ಇವರ ನೆಂಟರು ನಿಮಗೆ ಹೇಳಿ ನಿಮ್ಮ ಕತೆ ಇರಲಿ ಬಿಡಿ, ಏನು ಮಾಡ್ಕೋತೀರ, ಕೂಲಿ ಮನೆಗೆ ಹಾಡ್ಕೊಂಡು ಬದುಕಿ, ನಿಮ್ಮ ಕತೆ ಮುಗಿದೋಗಿದೆ. ಚಿಕ್ಕ ವಯಸ್ಸಲ್ಲೇ ನಿನಗೇನು ಮದುವೆ ಆಗಿದೆಯಾ? ನೀನು ಮದುವೆ ಆಗಿದೆಯಾ? ಮದುವೆ ಆಗಿದೆಯಾ? ನಿನ್ನ ಗಂಡ ಯಾರು? 28. ಯಾವತ್ತು ಮದುವೆ ಅಂತ? ಯಾವ ವರ್ಷ ಮದುವೆ ಅಂತ ನೀವು? 3 ತಿಂಗಳಲ್ಲಿ. ನಿಮ್ಮ ಜೀತ ಕಿತ್ಕೊಂಡಿದ್ರಲ್ಲ, ಅವರ ಬಿಡಿ ನರ ಕತ್ತರಿಸಾಕ್ಬಿಡ್ತಾರೆ ಇವರು ಓದ್ಕೊಂಡು. ಓದ್ತಿರೋ ಸ್ಕೂಲ್ಗೆ ಹಾಸ್ಟೆಲ್ಗೆ ಸೇರ್ಕೊಳ್ಳಿ. ಊಟ ವಸತಿ ಈ ಹಾಸ್ಟೆಲ್ ರೂಮ್ ಇದೆಯಲ್ಲ, ಹಾಸ್ಟೆಲ್ ರೂಮು, ಆ ಥರದ ರೂಮಲ್ಲಿ ಇರ್ತೀವಿ. ಎಲ್ಲರೂ ಪರಿಚಯ ಆಗ್ತಾರೆ. ಇವ್ರ ಜೊತೆ ಅವ್ರ ತಂದೆ ತಾಯಿ ಜೊತೆ ಮಾಡ್ಬೇಕು. ಅವನ ಹತ್ರ ಎಷ್ಟು ವರ್ಷ ಕೆಲಸ ಮಾಡಿಸ್ಕೊಂಡವ್ರೆ, ಅಷ್ಟು ವರ್ಷಗಳ ಕಾಲ ಅವನು ಜೈಲವನಲ್ಲ, ಅವ್ರ ಮನೆ ಹತ್ರ, ಮನೆಯವ್ರ ಹತ್ರ ಎಷ್ಟು ವರ್ಷ ಅವ್ರಿಗೆ ಮಿನಿಮಮ್ ವೇಜಸ್ ದಿನೇ ಆಗಿದೆ. ಅಷ್ಟು ವರ್ಷದ ದುಡ್ಡನ್ನು ಅವನಿಂದ ವಸೂಲು ಮಾಡಿ ಇವ್ರ ಹೌದು. ಆವಾಗ ಅರ್ಥ ಆಗ್ತದೆ. ಕಮಿಟಿ ಏನಿದೆ ಅವರಿಗೆ ಇದು ಗಮನಕ್ಕೆ ಬಂದು ಅವರು ಲೇಬರ್ ಡಿಪಾರ್ಟ್ಮೆಂಟ್ ಜೊತೆ ಮತ್ತು ತಹಸೀಲ್ದಾರ್ ಜೊತೆ ಸಡನ್ನ ರೇಡಿಂಗ್ ಬಂದಿದೆ. ಅವ್ರಿಗೆ ಗೊತ್ತಾಯ್ತು. ಅವ್ರದ್ದು NGO ಸರ್ ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಇವರು ಜೀತ ಮಾಡೋ ಜಾಗ ನಿನ್ನ ಜವಾಬ್ದಾರಿ. ಮಧ್ಯಾಹ್ನ ಹೆಚ್ಚು ಕಡಿಮೆ ಆದರೆ ನಿನ್ನ ತಲೆ ಕೊಡ್ತೀನಿ. ಅದನ್ನು ಫಾಲೋ ಅಪ್ ಮಾಡಿ ವೆಲ್ಲೂರು ಅಂತ ವೆಲ್ಲೂರಿಗೆ ಹೋಗ್ಲಿ, ತೊಂದರೆ ಇಲ್ಲ. ಎತ್ತಂಬಡಿಗೆ ಹೋಗ್ಲಿ, ಮಂಡ್ಯಕ್ಕೆ ಹೋಗ್ಲಿ, ಅಥವಾ ಪಾಂಡವಪುರಕ್ಕೆ ಹೋಗ್ಲಿ, ಅವ್ರ ಮೂಲ ರಿಲೇಟಿವ್ಸ್ ಇರ್ತಾರಲ್ಲ, ಅಲ್ಲಿ ಕರ್ಕೊಂಡೋಗಿ ಬಿಡು. ಇವತ್ತಿಗೆ ಚಾರ್ಜ್ ಕೊಡ್ತಾರಲ್ಲ, ಅಲ್ಲಿ ಹೋಗೋದು ಚಾರ್ಜ್